ನಾವೆಲ್ಲ ಜಪ ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಒಂದು ಚಾಪೆ ಅಥವಾ ಮಣೆ ಮೇಲೆ ಕೂರುತ್ತೇವೆ. ಹೌದು ಹೌದು. ಇದೇಕೆ ಅಂತ ಕೇಳಿದ್ರೆ ಅದು ನಮ್ಮ ಸಂಪ್ರದಾಯ ಅಂತ ಸುಲಭದ ಉತ್ತರ ಸಿಗುತ್ತೆ. ಹ್ಮ್ ಆದರೆ ಗಾಯತ್ರಿ ಚೈತನ್ಯ ಅನ್ನೋ ಬರಹದ ಪ್ರಕಾರ ಈ ಸಣ್ಣ ಆಚರಣೆಯ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ ಅಂತ. ಖಂಡಿತ. ಇಲ್ಲಿರೋ ಮೂಲಭೂತ ಐಡಿಯಾ ತುಂಬಾ ಸರಳ, ಆದರೆ ಬಹಳ ಶಕ್ತಿಯುತವಾಗಿದೆ. ಓ ಅಂದ್ರೆ ನಮ್ಮ ಸಂಪ್ರದಾಯಗಳು ಆಸನವನ್ನು ಕೇವಲ ಕೂರಲು ಬಳಸುವ ವಸ್ತುವಾಗಿ ನೋಡೋದಿಲ್ಲ. ಅದೊಂದು ಆಧ್ಯಾತ್ಮಿಕ ಇನ್ಸುಲೇಟರ್. ಆಧ್ಯಾತ್ಮಿಕ ಇನ್ಸುಲೇಟರ್. ಹೌದು. ಹೇಗೆ ಎಲೆಕ್ಟ್ರಿಕಲ್ ಇನ್ಸುಲೇಟರ್ ವಿದ್ಯುತ್ ವ್ಯರ್ಥವಾಗದಂತೆ ತಡೆಯುತ್ತದೆಯೋ ಹಾಗೆಯೇ ಆಸನವು ನಮ್ಮ ಸಾಧನೆಯ ಶಕ್ತಿಯನ್ನು ನಮ್ಮಲ್ಲೇ ಉಳಿಸುತ್ತೆ. ಅಂದ್ರೆ ಜಪದಿಂದ ನಮ್ಮಲ್ಲಿ ಒಂದು ಶಕ್ತಿ ಉತ್ಪತ್ತಿಯಾಗುತ್ತೆ ಅಂತಾನಾ? ನಿಖರವಾಗಿ. ಗಾಯತ್ರಿ ಚೈತನ್ಯದ ಪ್ರಕಾರ ಜಪದಿಂದ ನಮ್ಮ ಶರೀರದಲ್ಲಿ ಒಂದು ರೀತಿಯ ಶಾರೀರಿಕ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಆ ಶಕ್ತಿಯನ್ನು ಸಂರಕ್ಷಿಸುವುದೇ ಆಸನದ ಮೊದಲನೇ ಕೆಲಸ. ಆ ಆಧ್ಯಾತ್ಮಿಕ ಇನ್ಸುಲೇಟರ್ ಅನ್ನೋ ಪದವೇ ಬಹಳ ಕುತೂಹಲ ಮೂಡಿಸುತ್ತಿದೆ. ಹಾಗಾದ್ರೆ ಜಪ ಮಾಡುವಾಗ ನಾವು ನೇರವಾಗಿ ನೆಲದ ಮೇಲೆ ಕುಳಿತ್ರೆ ಏನಾಗತ್ತೆ? ಆ ಶಕ್ತಿ ಸುಮ್ನೆ ಮಾಯವಾಗ್ಬಿಡುತ್ತಾ? ಇದಕ್ಕೆ ಒಂದು ಸುಲಭದ ಉದಾಹರಣೆ ಇದೆ. ನಮ್ಮ ಮನೆಯಲ್ಲಿರೋ ಎಲೆಕ್ಟ್ರಿಕಲ್ ಉಪಕರಣಗಳಿಗೆ ಅರ್ಥಿಂಗ್ ಮಾಡಿರ್ತಾರೆ ಅಲ್ವಾ? ಹೌದು, ಮಾಡಿರ್ತಾರೆ. ಯಾಕೆ ಅಂದ್ರೆ ಹೆಚ್ಚುವರಿ ವಿದ್ಯುತ್ ಸುರಕ್ಷಿತವಾಗಿ ಭೂಮಿಗೆ ಹೋಗಲಿ ಅಂತ. ಸರಿ. ಇಲ್ಲಿ ಆಗೋದು ತದ್ವಿರುದ್ಧ. ಜಪದಿಂದ ಉತ್ಪತ್ತಿಯಾದ ಆ ವಿಶೇಷ ಶಕ್ತಿಯು ಅದು ಭೂಮಿಗೆ ಹೋಗಿ ವ್ಯರ್ಥವಾಗಬಾರದು. ಓ ಓಕೆ. ಭೂಮಿಗೆ ತನ್ನದೇ ಆದ ಒಂದು ಪ್ರಬಲವಾದ ಗುರುತ್ವಾಕರ್ಷಣಾ ಶಕ್ತಿ ಇದೆ. ನಾವು ಆಸನವಿಲ್ಲದೆ ಕುಳಿತರೆ ನಮ್ಮ ಶರೀರದಲ್ಲಿ ಉತ್ಪತ್ತಿಯಾದ ಶಕ್ತಿಯನ್ನು ಭೂಮಿ ತನ್ನೆಡೆಗೆ ಸೆಳೆದುಕೊಳ್ಳುತ್ತೆ. ಅಂದ್ರೆ ಪೂರ್ತಿ ವ್ಯರ್ಥ ಆಗುತ್ತೆ. ಹೌದು. ಇದನ್ನೇ ಭೂಯೋಜನೆ ಅಂತ ಕರೀಬಹುದು. ಹಾಗಾಗಿ ಆಸನ ಬಳಸಿ ಒಂದು ರೀತಿ ಆಂಟಿ ಅರ್ಥಿಂಗ್ ಸಿಸ್ಟಮ್ ನಿರ್ಮಿಸುವುದು ಇದರ ಉದ್ದೇಶ. ವಾಹ್, ಆಂಟಿ ಅರ್ಥಿಂಗ್ ಸಿಸ್ಟಮ್. ಇದು ವಿಷಯವನ್ನು ಬಹಳ ಸ್ಪಷ್ಟಪಡಿಸುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಜಪದಿಂದ ನಮ್ಮ ನರಕೋಶಗಳಲ್ಲಿ ನ್ಯೂರೋ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗುತ್ತೆ ಅಂತಾನೂ ಹೇಳಲಾಗಿದೆ. ಹಾಗಾದ್ರೆ ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆ ಅಲ್ಲ, ಇದರ ಹಿಂದೆ ಒಂದು ಶಾರೀರಿಕ ವಿಜ್ಞಾನವೂ ಇದೆಯಾ? ಹೌದು, ಖಂಡಿತ. ಆ ನ್ಯೂರೋ ಎಲೆಕ್ಟ್ರಿಸಿಟಿ ಅನ್ನೋ ಪದವೇ ಬಹಳ ಮುಖ್ಯ. ಇದು ಕೇವಲ ಒಂದು ಕಾಲ್ಪನಿಕ ಶಕ್ತಿಯಲ್ಲ. ಹೌದಾ? ಜಪ ಅಥವಾ ಆಳವಾದ ಧ್ಯಾನದಿಂದ ನಮ್ಮ ನರಮಂಡಲದಲ್ಲಿ ಅಳೆಯಬಹುದಾದ ವಿದ್ಯುತ್ ಪ್ರಚೋದನೆಗಳು ಉಂಟಾಗ್ತವೆ ಅಂತ ಆಧುನಿಕ ವಿಜ್ಞಾನವೂ ಒಪ್ಕೊಳ್ಳುತ್ತೆ. ಓ ಸರಿ. ಗಾಯತ್ರಿ ಚೈತನ್ಯವು ಇದೇ ವೈಜ್ಞಾನಿಕ ಸತ್ಯವನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಶಕ್ತಿ ಸಂರಕ್ಷಣೆ ಅಂತ ಸಾವಿರಾರು ವರ್ಷಗಳ ಹಿಂದೇ ಹೇಳಿದೆ. ಅದ್ಭುತ. ಆಸನವಿಲ್ಲದೆ ಕುಳಿತರೆ ಈ ಅಮೂಲ್ಯವಾದ ನ್ಯೂರೋ ಎಲೆಕ್ಟ್ರಿಸಿಟಿಯು ಭೂಮಿಗೆ ಹರಿದು ಹೋಗಿ ಸಾಧನೆಯ ಪೂರ್ಣ ಫಲ ಸಿಗೋದಿಲ್ಲ. ಒಂದು ನಿಮಿಷ. ಶಕ್ತಿ ಭೂಮಿಗೆ ಹರಿದು ಹೋಗುತ್ತೆ ಅನ್ನೋದು ಒಂದು ವೈಜ್ಞಾನಿಕ ತರ್ಕದ ಹಾಗೆ ಕೇಳಿಸುತ್ತೆ. ಆದ್ರೆ ಇದಕ್ಕೆ ಬೇರೆ ಯಾವುದಾದ್ರೂ ಆಧ್ಯಾತ್ಮಿಕ ಕಾರಣವನ್ನು ಗಾಯತ್ರಿ ಚೈತನ್ಯದಲ್ಲಿ ಕೊಟ್ಟಿದ್ದಾರಾ? ಯಾಕಂದ್ರೆ ಸಂಪ್ರದಾಯದಲ್ಲಿ ಕೇವಲ ವಿಜ್ಞಾನ ಮಾತ್ರ ಇರೋದಿಲ್ಲವಲ್ಲ? ಖಂಡಿತ. ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯವು ಇದಕ್ಕೆ ಇನ್ನೊಂದು ಆಯಾಮವನ್ನು ನೀಡುತ್ತೆ. ಅದೇನು? ಅದರ ಪ್ರಕಾರ ಪೃಥ್ವಿಯ ಕೆಳಗೆ ಅಧೋಲೋಕಗಳಿವೆ ಮತ್ತು ಅಲ್ಲಿ ಅನಿಷ್ಟ ಅಂದ್ರೆ ಆಸುರಿ ಶಕ್ತಿಗಳು ನೆಲೆಸಿರುತ್ತವೆ ಅಂತ ಒಂದು ನಂಬಿಕೆ ಇದೆ. ಓಕೆ. ಸಾಧಕರು ಆಸನವಿಲ್ಲದೆ ಕುಳಿತಾಗ ಅವರಲ್ಲಿ ಉತ್ಪತ್ತಿಯಾದ ಪವಿತ್ರ ಸಾಧನಾಶಕ್ತಿಯು ಭೂಮಿಯ ಗುರುತ್ವಾಕರ್ಷಣೆಗೆ ಸಿಲುಕಿ ಅಧೋಲೋಕದತ್ತ ಸೆಳೆಯಲ್ಪಡುತ್ತೆ. ಹಾಗಾದ್ರೆ ಆಗ ಅಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಸಾಧಕರ ಏಕಾಗ್ರತೆಗೆ ಅಡ್ಡಿಪಡಿಸಬಹುದು, ಮನಸ್ಸಿನಲ್ಲಿ ಆತಂಕ ಅಥವಾ ಗೊಂದಲವನ್ನು ಉಂಟುಮಾಡಬಹುದು ಅಂತ ಹೇಳಲಾರಿದು. ಈ ಅಧೋಲೋಕ, ಆಸುರಿ ಶಕ್ತಿ ಎನ್ನೋ ಪರಿಕಲ್ಪನೆಗಳು ಇವತ್ತಿನ ಕಾಲಕ್ಕೆ ಕೇಳುಗರಿಗೆ ಸ್ವಲ್ಪ ಕಾಲ್ಪನಿಕ ಅನ್ಸಬಹುದು. ಹೌದು. ಇದನ್ನು ನಾವು ಸಾಂಕೇತಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾ? ಅಂದ್ರೆ ನಮ್ಮ ಮನಸ್ಸಿನೊಳಗಿನ ನಕಾರಾತ್ಮಕ ಯೋಚನೆಗಳು ಅಂತ, ಅಥವಾ ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಅಕ್ಷರಶಃ ಹೇಳಲಾಗಿದೆಯಾ? ಇದೊಂದು ಅತ್ಯುತ್ತಮ ಪ್ರಶ್ನೆ. ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಅಕ್ಷರಶಃ ವಿವರಿಸಲಾಗಿದೆ. ಆದರೆ ನಾವಿದನ್ನು ಎರಡೂ ರೀತಿಯಲ್ಲೂ ನೋಡ್ಬೋದು. ಹೇಗೆ? ಒಂದು, ಸಾಧನೆಯ ಸಮಯದಲ್ಲಿ ಬಾಹ್ಯ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯೋದು. ಸರಿ. ಇನ್ನೊಂದು, ನೀವು ಹೇಳಿದ ಹಾಗೆ ನಮ್ಮ ಮನಸ್ಸಿನ ಆಳದಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಮತ್ತು ವಾಸನೆಗಳು ಸಾಧನೆಯ ಸಮಯದಲ್ಲಿ ಮೇಲೆ ಬಂದು ಅಡ್ಡಿಪಡಬಹುದು. ಆಸನವು ಒಂದು ರೀತಿಯ ಮಾನಸಿಕ ಕವಚದಂತೆಯೂ ಕೆಲಸ ಮಾಡುತ್ತೆ. ನಾನು ಈಗ ಸಾಧನೆಗೆ ಕುಳಿತಿದ್ದೇನೆ, ನನ್ನ ಗಮನ ಬೇರೆಡೆಗೆ ಹೋಗಬಾರದು ಅನ್ನೋ ಸಂಕಲ್ಪವನ್ನು ದೃಢಪಡಿಸುತ್ತೆ. ಓ, ಅಂದ್ರೆ ಭೌತಿಕ ರಕ್ಷಣೆ ಜೊತೆಗೆ ಮಾನಸಿಕ ರಕ್ಷಣೆಯೂ ಹೌದಾ? ನಿಖರವಾಗಿ. ಆಸನವು ಭೌತಿಕವಾಗಿ ಶಕ್ತಿಯನ್ನು ಉಳಿಸುವುದಲ್ಲದೆ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ರಕ್ಷಣೆಯನ್ನೂ ನೀಡುತ್ತೆ. ಅದ್ಭುತ.
ಒಂದೇ ಆಚರಣೆಗೆ ಒಂದು ಭೌತಿಕ ಮತ್ತು ಒಂದು ಆಧ್ಯಾತ್ಮಿಕ ಹೀಗೆ 2 ಪದರಗಳ ರಕ್ಷಣೆ ಇದೆ. ಹಾಗಾದ್ರೆ ಈ ರಕ್ಷಣೆ ಪಡೆಯಲು ನಾವು ಯಾವುದೇ ಆಸನ ಬಳಸಬಹುದಾ? ಇಲ್ಲ. ನನ್ನ ಯೋಗ ಮ್ಯಾಟ್ ಅಥವಾ ಮನೆಯಲ್ಲಿರುವ ಪ್ಲಾಸ್ಟಿಕ್ ಚಾಪೆ ಆಗತ್ತಾ? ಇಲ್ಲ. ಈ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾದ ಮಾರ್ಗದರ್ಶನವಿದೆ. ಎಲ್ಲಾ ವಸ್ತುಗಳು ಈ ಆಧ್ಯಾತ್ಮಿಕ ಇನ್ಸುಲೇಟರ್ ಆಗಿ ಕೆಲಸ ಮಾಡೋದಿಲ್ಲ. ಹಾಗಾದ್ರೆ ಯಾವ ವಸ್ತುಗಳನ್ನು ಶಿಫಾರಸು ಮಾಡಲಾಗಿದೆ? ಶಿಫಾರಸು ಮಾಡಲಾದ ವಸ್ತುಗಳೆಂದರೆ ಕುಶಾಸನ ಅಥವಾ ದರ್ಭಾಸನ, ಅಂದ್ರೆ ದರ್ಬೆ ಹುಲ್ಲಿನಿಂದ ಮಾಡಿದ ಆಸನ. ಓ, ದರ್ಭಾಸನ. ಇದು ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಇದರ ನಂತರ ಮರದ ಮಣೆ, ಉಣ್ಣೆ ಅಥವಾ ಸೆಣಬಿನಿಂದ ಮಾಡಿದ ಆಸನ ಮತ್ತು ಕೊನೆಯದಾಗಿ ಹತ್ತಿಯಿಂದ ಮಾಡಿದ ಆಸನ ಅಥವಾ ಜಮಖಾನೆ. ಈ ಪಟ್ಟಿಯಲ್ಲಿರುವ ಎಲ್ಲವೂ ನೈಸರ್ಗಿಕ ವಸ್ತುಗಳೇ ಆಗಿವೆ. ಹೌದು. ಹಾಗೆಯೇ ಕೆಲ ವಸ್ತುಗಳನ್ನ ಬಳಸಬಾರದು ಅಂತಲೂ ಹೇಳಲಾಗಿದೆಯಾ? ಹೌದು. ನಿಷಿದ್ಧ ವಸ್ತುಗಳ ಪಟ್ಟಿಯೂ ಇದೆ. ಪ್ಲಾಸ್ಟಿಕ್ ಮಣೆ, ಪ್ಲಾಸ್ಟಿಕ್ ಚಾಪೆ ಮತ್ತು ಸ್ಟೀಲ್ ಮಣೆಯನ್ನು ಸಾಧನೆಗೆ ಬಳಸಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಪ್ಲಾಸ್ಟಿಕ್ ಬಳಸಬಾರದು ಅನ್ನೋದ್ರಾಗೆ ಆಶ್ಚರ್ಯವಿಲ್ಲ. ಆದ್ರೆ ಯಾಕೆ? ವೈಜ್ಞಾನಿಕವಾಗಿ ನೋಡಿದ್ರೆ ಪ್ಲಾಸ್ಟಿಕ್ ಕೂಡ ಒಂದು ಉತ್ತಮ ಇನ್ಸುಲೇಟರ್ ಅಲ್ವಾ? ನಿಜ, ನಿಮ್ಮ ಪ್ರಶ್ನೆ ಸರಿಯಿದೆ. ವಿದ್ಯುತ್ ದೃಷ್ಟಿಯಿಂದ ಪ್ಲಾಸ್ಟಿಕ್ ಒಂದು ಇನ್ಸುಲೇಟರ್. ಆದರೆ ಇಲ್ಲಿ ಕೇವಲ ವಿದ್ಯುತ್ ಅವಾಹಕತೆ ಮಾತ್ರವಲ್ಲ, ವಸ್ತುವಿನ ಸಹಜ ಗುಣ ಅಥವಾ ಅದರ ವೈಬ್ರೇಷನ್ ಕೂಡ ಮುಖ್ಯವಾಗತ್ತೆ. ಓ, ಹಾಗಾ? ನೈಸರ್ಗಿಕ ವಸ್ತುಗಳು ಭೂಮಿಯೊಂದಿಗೆ ಮತ್ತು ನಮ್ಮ ಶರೀರದೊಂದಿಗೆ ಒಂದು ರೀತಿಯ ಸಾಮರಸ್ಯವನ್ನು ಹೊಂದಿರುತ್ತವೆ. ಅವು ಪ್ರಕೃತಿಯ ಭಾಗ. ಆದರೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಕೃತಕ ವಸ್ತುಗಳು. ಅವು ಶಕ್ತಿಯನ್ನು ತಡೆಹಿಡಿಯಬಹುದು ಹೊರತು ಸಾಧನೆಗೆ ಬೇಕಾದ ಸಾತ್ವಿಕ ವಾತಾವರಣವನ್ನು ನಿರ್ಮಿಸಲು ಪೂರಕವಾಗಿರುವುದಿಲ್ಲ ಅನ್ನೋದು ಇದರ ಹಿಂದಿನ ತತ್ವ. ಅಂದ್ರೆ ಸಂಪ್ರದಾಯವೂ ಯಾವಾಗಲೂ ಪ್ರಕೃತಿಗೆ ಹತ್ತಿರವಾದ ವಸ್ತುಗಳಿಗೆ ಪ್ರಾಮುಖ್ಯತೆ ನೀಡುತ್ತೆ. ಹೌದು, ನಿಖರವಾಗಿ. ಸರಿ, ಹಾಗಾದರೆ ಆಸನ ಯಾಕ್ಬೇಕು? ಅದು ನಮ್ಮ ಶಕ್ತಿಯನ್ನು ಹೇಗೆ ಕಾಪಾಡುತ್ತೆ ಮತ್ತು ಯಾವ ವಸ್ತುವಿನಿಂದ ಮಾಡಿರಬೇಕು ಅನ್ನೋದು ಸ್ಪಷ್ಟವಾಯಿತು. ಈಗ ಮುಂದಿನ ಪ್ರಶ್ನೆ, ಎಲ್ಲೂ ಕುಳಿತು ಜಪ ಮಾಡಬೇಕು? ಇದು ಕೂಡ ಅಷ್ಟೇ ಮುಖ್ಯ. ಸ್ಥಳಕ್ಕೂ ಇಷ್ಟೊಂದು ಮಹತ್ವ ಇದೆಯಾ? ಗಾಯತ್ರಿ ಚೈತನ್ಯದಲ್ಲಿ ಸ್ಥಳದ ಆಯ್ಕೆಯು ಸಾವಿರಾರು ಪಟ್ಟು ಹೆಚ್ಚಿಸಬಲ್ಲದು ಅಂತ ಹೇಳಲಾಗಿದೆ. ಇದು ಸ್ವಲ್ಪ ಅತಿಶಯೋಕ್ತಿ ಅನ್ಸುತ್ತೆ ಅಲ್ವಾ? ಖಂಡಿತ. ಮೊದಲಿಗೆ ಹಾಗೆ ಅನಿಸ್ಬೋದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಆಧ್ಯಾತ್ಮಿಕ ವೈಫೈ ಹಾಟ್ಸ್ಪಾಟ್ಗಳ ಪರಿಕಲ್ಪನೆಯನ್ನು ಬಳಸಬಹುದು. ಆಧ್ಯಾತ್ಮಿಕ ವೈಫೈ ಹಾಟ್ಸ್ಪಾಟ್? ಹೌದು. ಕೆಲವು ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯ ತರಂಗಗಳು ಅಥವಾ ಸಕಾರಾತ್ಮಕ ಕಂಪನಗಳು ಅತ್ಯಂತ ಪ್ರಬಲವಾಗಿರುತ್ತವೆ. ಓ. ಅಂತಹ ಸ್ಥಳದಲ್ಲಿ ನಾವು ಸಾಧನೆಗೆ ಕುಳಿತಾಗ ನಮ್ಮ ವೈಯಕ್ತಿಕ ಪ್ರಯತ್ನಕ್ಕೆ ಆ ಪರಿಸರದ ಶಕ್ತಿಯು ಸೇರಿಕೊಂಡು ನಮ್ಮ ಸಾಧನೆಯು ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ವಾವ್! ಹೇಗೆ ಪ್ರಬಲವಾದ ವೈಫೈ ಸಿಗ್ನಲ್ ಇರೋ ಕಡೆ ಡೌನ್ಲೋಡ್ ವೇಗವಾಗಿ ಆಗುತ್ತೋ ಹಾಗೆ? ಅದೇನೆ, ಆಧ್ಯಾತ್ಮಿಕವಾಗಿ ಚಾರ್ಜ್ ಆದ ಸ್ಥಳಗಳಲ್ಲಿ ಆಧ್ಯಾತ್ಮಿಕ ಪ್ರಗತಿ ವೇಗವಾಗಿರುತ್ತೆ. ಆಧ್ಯಾತ್ಮಿಕ ವೈಫೈ ಹಾಟ್ಸ್ಪಾಟ್, ಇದು ಅದ್ಭುತವಾದ ಹೋಲಿಕೆ. ಹಾಗಾದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಅತಿ ಹೆಚ್ಚು ಸಿಗ್ನಲ್ ಸ್ಟ್ರೆಂತ್ ಇರೋ ಸ್ಥಳಗಳು ಯಾವುವು? ಆ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಹಿಮಾಲಯ. ಅದನ್ನ ಸರ್ವೋತ್ತಮ ಸ್ಥಳ ಅಂತ ವರ್ಣಿಸಲಾಗಿದೆ. ಹಿಮಾಲಯವು ಸಗುಣ ಸಾಕಾರ ದೇವತೆಗಳ ಆಲಯ, ನಿಲಯ ಅಥವಾ ವಲಯ ಅಂತ ಹೇಳಿ ಅಲ್ಲಿ ಮಾಡಿದ ಒಂದು ಜಪ ಬೇರೆಡೆ ಮಾಡಿದ 1000 ಜಪಗಳಿಗೆ ಸಮ ಅನ್ನೋ ಹೋಲಿಕೆಯನ್ನು ಕೊಡಲಾಗಿದೆ. ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ತಪಸ್ಸು ಮಾಡಿದ ಭೂಮಿಯದು. ಹೌದು, ಅಲ್ಲಿ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿ ಸಂಚಯವಾಗಿದೆ. ಹಿಮಾಲಯದ ನಂತರ ಗೋಶಾಲೆಗೆ ಇಷ್ಟು ಮಹತ್ವ ಕೊಟ್ಟಿರೋದು ನನಗೆ ಬಹಳ ಆಶ್ಚರ್ಯ ತಂತು. ಸಾಮಾನ್ಯವಾಗಿ ದೇವಸ್ಥಾನಗಳು ಮೊದಲು ಬರ್ತವೆ ಅಂದ್ಕೊಂಡಿದ್ದೆ. ಹೌದು, ಇದು ಬಹಳ ವಿಶೇಷವಾದ ಅಂಶ. ಗೋಶಾಲೆಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ? ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಒಂದು ದೈವಿಕ ಸ್ಥಾನವಿದೆ. ಗೋಶಾಲೆಯನ್ನು ಸರ್ವ ದೇವತೆಗಳ ನಿವಾಸ ಸ್ಥಾನ ಅಂತ ಪರಿಗಣಿಸಲಾಗತ್ತೆ. ಅಲ್ಲಿನ ವಾತಾವರಣ ಅತ್ಯಂತ ಸಾತ್ವಿಕವಾಗಿರುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಒಂದು ಆಸಕ್ತಿದಾಯಕ ಅಂಶವನ್ನು ಉಲ್ಲೇಖಿಸಲಾಗಿದೆ. ಗೋಶಾಲೆಯಲ್ಲಿ ಜಪ ಮಾಡುವುದರಿಂದ ಅಲ್ಲಿನ ಹಸುಗಳಿಗೂ ಸಕಾರಾತ್ಮಕ ಪರಿಣಾಮವಾಗಿ ಅವು ಹೆಚ್ಚು ಹಾಲನ್ನು ನೀಡುತ್ತವೆ ಅಂತ. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ನಮ್ಮ ಸಾಧನೆ ನಮಗೆ ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿರುವ ಜೀವಿಗಳಿಗೂ ಸಹಾಯ ಮಾಡುತ್ತದೆ. ಖಂಡಿತ. ಇದು ಸಾಧಕನ ಶಕ್ತಿಯು ತನ್ನ ಸುತ್ತಲಿನ ಪರಿಸರದ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋದಕ್ಕೊಂದು ಉದಾಹರಣೆ. ಪಟ್ಟಿಯಲ್ಲಿ ಮುಂದಿನ ಸ್ಥಳಗಳು ಯಾವುವು? ಇದರ ನಂತರ ಇತರ ಪರ್ವತ ಶ್ರೇಣಿಗಳು, ಅಂದ್ರೆ ಸ್ಥಳೀಯವಾಗಿ ಋಷಿಮುನಿಗಳು ತಪಸ್ಸು ಮಾಡಿದ ಸ್ಥಳಗಳು. ಸರಿ. ನಂತರ ಬರುವುದು ನದೀತಟಗಳು ಮತ್ತು ಜಲಾಶಯಗಳು. ಹರಿಯುವ ನೀರು ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುತ್ತೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಅನ್ನೋ ನಂಬಿಕೆ. ಹೌದು, ಪ್ರಶಾಂತವಾದ ನೀರಿನ ಬಳಿ ಹೋದಾಗ ಮನಸ್ಸಿಗೆ ತಾನಾಗಿಯೇ ಒಂದು ರೀತಿ ಸಮಾಧಾನ ಸಿಗುತ್ತೆ. ಅದೇನೇ. ಹಾಗೆಯೇ ಸಂಗಮ ಸ್ಥಳಗಳು, ಅಂದ್ರೆ 2 ಅಥವಾ 3 ನದಿಗಳು ಸೇರುವ ಜಾಗಗಳು,
ಈ ತಾಣಗಳು ಭೌಗೋಳಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶಕ್ತಿ ಕೇಂದ್ರಗಳೆಂದು ಪ್ರಸಿದ್ಧವಾಗಿವೆ. ಇನ್ನು ಅದೇ ತತ್ವದ ಮೇಲೆ ಉದ್ಯಾನವನಗಳನ್ನೂ ಸೇರಿಸಲಾಗಿದೆ, ಯಾಕೆಂದರೆ ಅಲ್ಲಿ ಅಧಿಕ ಆಮ್ಲಜನಕ ಅಥವಾ ಪ್ರಾಣಶಕ್ತಿ ಇರುತ್ತೆ. ಲಾಜಿಕಲ್ ಆಗಿದೆ. ನಂತರ ತುಳಸಿವನ, ದೇವಾಲಯಗಳು ಮತ್ತು ಇತರ ಪ್ರಾರ್ಥನಾ ಮಂದಿರಗಳು. ಈ ಸ್ಥಳಗಳಲ್ಲಿ ಸಾವಿರಾರು ಜನರ ಸಾಮೂಹಿಕ ಪ್ರಾರ್ಥನೆ ಮತ್ತು ಭಕ್ತಿಯಿಂದಾಗಿ ಒಂದು ಸಮಷ್ಟಿ ಶಕ್ತಿಯ ಕ್ಷೇತ್ರ ನಿರ್ಮಾಣವಾಗಿರುತ್ತದೆ. ಓಕೆ. ಹಾಗೆಯೇ ಬಿಲ್ವ, ಅಶ್ವತ್ಥ, ಅತ್ತಿ ಮತ್ತು ಆಲದ ಮರಗಳಂತಹ ಪವಿತ್ರ ವೃಕ್ಷಗಳ ಸಾನ್ನಿಧ್ಯವೂ ಸಾಧನೆಗೆ ಶ್ರೇಷ್ಠ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಎಲ್ಲಾ ಸ್ಥಳಗಳ ಪಟ್ಟಿ ಮುಗೀತಾ ಅಥವಾ ಇದಕ್ಕಿಂತಲೂ ಶ್ರೇಷ್ಠವಾದ ಸ್ಥಳ ಯಾವುದಾದ್ರೂ ಇದೆಯಾ? ಇದೆ. ಗಾಯತ್ರಿ ಚೈತನ್ಯವು ಈ ಎಲ್ಲಾ ಸ್ಥಳಗಳನ್ನು ಪಟ್ಟಿ ಮಾಡಿದ ನಂತರ ಎಲ್ಲರಿಗಿಂತ ಮಿಗಿಲಾದ ಸರ್ವೋತ್ಕೃಷ್ಟವಾದ ಒಂದು ಸ್ಥಳದ ಬಗ್ಗೆ ಹೇಳುತ್ತೆ. ಅದೇನು? ಅದುವೇ ಗುರು ಸನ್ನಿಧಾನ. ಅಂದ್ರೆ ಇಷ್ಟೆಲ್ಲ ನೈಸರ್ಗಿಕ ಮತ್ತು ಪವಿತ್ರ ಸ್ಥಳಗಳ ನಂತರ ಅತ್ಯಂತ ಶ್ರೇಷ್ಠ ಸ್ಥಳ ಒಬ್ಬ ವ್ಯಕ್ತಿಯ ಸಾನ್ನಿಧ್ಯವೇ? ಹೌದು. ಯಾಕೆಂದ್ರೆ ಗುರುವನ್ನ ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡೋದಿಲ್ಲ, ಅವರನ್ನ ಒಂದು ಜೀವಂತ ಶಕ್ತಿಯ ಕೇಂದ್ರ ಅಂತ ಪರಿಗಣಿಸಲಾಗುತ್ತೆ. ಉಳಿದ ಸ್ಥಳಗಳಲ್ಲಿ ಶಕ್ತಿಯು ಸ್ಥಿರವಾಗಿದ್ರೆ, ಗುರುವಿನ ಸಾನ್ನಿಧ್ಯದಲ್ಲಿ ಅದು ಚೈತನ್ಯಪೂರ್ಣ ಮತ್ತು ಸಕ್ರಿಯವಾಗಿರುತ್ತೆ. ಓ ಸರಿ. ಅವರ ಮಾರ್ಗದರ್ಶನದಲ್ಲಿ, ಅವರ ಸಮ್ಮುಖದಲ್ಲಿ ಗುರುಮಂತ್ರವನ್ನು ಜಪಿಸುವುದೇ ಅತ್ಯಂತ ಶ್ರೇಷ್ಠ ಸಾಧನೆ. ಗುರುವಿನ ಚೈತನ್ಯವು ಶಿಷ್ಯನ ಸಾಧನೆಗೆ ನೇರವಾಗಿ ಸಹಾಯ ಮಾಡಿ ಅವನ ಪ್ರಗತಿಯನ್ನು ವೇಗಗೊಳಿಸುತ್ತೆ. ಹಾಗಾಗಿ ಗುರು ಸನ್ನಿಧಾನವೇ ಅಂತಿಮ ಮತ್ತು ಅತ್ಯುನ್ನತ ಆಧ್ಯಾತ್ಮಿಕ ಹಾಟ್ಸ್ಪಾಟ್. ನಿಖರವಾಗಿ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾಗಿಸಿ ನೋಡುವುದಾದರೆ, ಜಪ ಮಾಡುವಾಗ ಆಸನವನ್ನು ಬಳಸುವುದು ಅಥವಾ ನಿರ್ದಿಷ್ಟ ಸ್ಥಳವನ್ನು ಆರಿಸುವುದು ಕೇವಲ ಸಂಪ್ರದಾಯ ಅಥವಾ ಮೂಢನಂಬಿಕೆಯಲ್ಲ. ಖಂಡಿತ ಅಲ್ಲ. ಆಸನವು ನಮ್ಮ ಶಕ್ತಿಯನ್ನು ಸಂರಕ್ಷಿಸುವ ಒಂದು ಆಧ್ಯಾತ್ಮಿಕ ಇನ್ಸ್ಯುಲೇಟರ್ ಆದರೆ, ಸರಿಯಾದ ಸ್ಥಳವು ನಮ್ಮ ಸಾಧನೆಯನ್ನು ವೃದ್ಧಿಸುವ ಒಂದು ಆಧ್ಯಾತ್ಮಿಕ ಆಂಪ್ಲಿಫೈಯರ್ ಇದ್ದಂತೆ. ಸಂಪೂರ್ಣವಾಗಿ ಸರಿ. ಇದು ಆಧ್ಯಾತ್ಮಿಕ ಸಾಧನೆಯನ್ನು ಒಂದು ಸಮಗ್ರ ದೃಷ್ಟಿಕೋನದಿಂದ ನೋಡುತ್ತೆ. ಇದರಲ್ಲಿ ಭೌತಿಕ ನಿಯಮಗಳು, ಶಕ್ತಿ ಸಂರಕ್ಷಣೆ, ಹೌದು, ಮತ್ತೆ ಆಧ್ಯಾತ್ಮಿಕ ನಿಯಮಗಳು ಅಂದ್ರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಮತ್ತು ಪರಿಸರದ ಅಂಶಗಳು ಕೂಡ. ಹೌದು, ಧನಾತ್ಮಕ ಶಕ್ತಿಯಿರುವ ಸ್ಥಳದ ಆಯ್ಕೆ. ಇವೆಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ಇದು ತೋರಿಸುತ್ತೆ. ಇದೊಂದು ಪರಿಪೂರ್ಣ ಮತ್ತು ವೈಜ್ಞಾನಿಕ ವ್ಯವಸ್ಥೆ. ಜಪದಂತಹ ಏಕಾಗ್ರತೆಯ ಸಾಧನೆಯ ಸಮಯದಲ್ಲಿ ನಮ್ಮ ಸೂಕ್ಷ್ಮ ಶಕ್ತಿಗಳು ನಮ್ಮ ಸುತ್ತಲಿನ ಪರಿಸರದೊಂದಿಗೆ ಇಷ್ಟೊಂದು ಆಳವಾಗಿ ಸಂವಹನ ನಡೆಸುವುದಾದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ದಿನದ ಬಹುಪಾಲು ಸಮಯ ಕಳೆಯುವ ನಮ್ಮ ಕಚೇರಿಯ ಕುರ್ಚಿ, ಮಲಗುವ ಹಾಸಿಗೆ ಮತ್ತು ನಾವು ಬಳಸುವ ವಸ್ತುಗಳು ನಮ್ಮ ಮನಸ್ಸು ಮತ್ತು ಶಕ್ತಿಯ ಮಟ್ಟದ ಮೇಲೆ ನಮಗರಿವಿಲ್ಲದಂತೆ ನಿರಂತರವಾಗಿ ಎಂತಹ ಪರಿಣಾಮಗಳನ್ನು ಬೀರುತ್ತಿರಬಹುದು.